ಚಂದ್ರಶೇಖರ್ ಅವರು ಜೊತೆಯಲ್ಲಿ ಸ್ವಲ್ಪ ದಿವಸ ಇದ್ದರು, ನಮ್ಮ ಜೊತೆಯಲ್ಲಿ ಪಾಲಹಳ್ಳಿ ಚಂದ್ರಣ್ಣ ಅವರು ನಿನ್ನೆ ಮತ್ತೆ ಅವರು ನನ್ನ ಜೊತೆ ಮಾತನಾಡಿ ಪುನಃ ನಮ್ಮ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥದ್ದಕ್ಕೆ ಅವ್ರಿಗೆ ಸಂಪೂರ್ಣ ಸ್ವಾಗತ ಕೋರಿ ನಾನು ಅವ್ರಿಗೆ ಒಂದು ಶುಭವನ್ನು ಕೋರ್ಲಿಕ್ಕೆ ಬಯಸ್ತೇನೆ. ಇದೇ ತಿಂಗಳು ಅಂದರೆ ಏಪ್ರಿಲ್ 26ನೇ ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ. ಮತದಾನದ ದಿನಾಂಕವು 26ನೇ ತಾರೀಕಿನಂದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಂಡ್ಯ ಜಿಲ್ಲೆಯ ಬಿಜೆಪಿಯ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿಯ ಅಭ್ಯರ್ಥಿಯಾಗಿ ಮಂಡ್ಯ ಜಿಲ್ಲೆಯ ಹಲವಾರು ಹಿರಿಯರ ಒಂದು ಸಲಹೆ ಮೇರೆಗೆ, ಹಲವಾರು ಪಕ್ಷಗಳ ಸ್ನೇಹಿತರುಗಳ ಒತ್ತಾಯದ ಮೇರೆಗೆ ಈ ಒಂದು ಮಂಡ್ಯ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ನಾನೇನು ಅಭ್ಯರ್ಥಿಯಾಗಿದ್ದೇನೆ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಶ್ರೀರಂಗಪಟ್ಟಣದ ಎಲ್ಲ ನನ್ನ ತಂದೆ ತಾಯಂದಿರ ಯುವಕ ಮಿತ್ರರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ. ಪ್ರಥಮವಾಗಿ ಈ ಒಂದು ಊರು ಬಿಸಿಲೇನಿದೆ, ದಿನೇ ದಿನೇ ನಮ್ಮ ಒಂದು ಭಾಗದಲ್ಲಿ ಈ ರೀತಿಯ ಬಿಸಿಲನ್ನು ನಾವು ಹಿಂದೆ ಕಾಣ್ತಿರಲಿಲ್ಲ. ಇಂಥ ಒಂದು ಉರಿ ಬಿಸಿಲಿನಲ್ಲೂ ಸಹ ಶ್ರೀರಂಗಪಟ್ಟಣದ ಪ್ರತಿಯೊಂದು ಗ್ರಾಮಗಳಿಂದ ನನ್ನ ತಂದೆ ತಾಯಂದಿರು ಯುವಕರು ಅತ್ಯಂತ ಉತ್ಸಾಹದಲ್ಲಿ ಈ ಒಂದು ಮೈದಾನದಲ್ಲಿ ತಾವೆಲ್ಲ ಏನು ಕೂತಿದ್ದೀರಿ, ನಿಮ್ಮ ಈ ಒಂದು ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಡಾಕ್ಟರ್ ರವೀಂದ್ರ ಅವರು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಅವರ ಒಂದು ಚಿಂತನೆಗಳು, ಅವರ ಭಾವನೆಗಳೇನಿದೆ, ಅವರು ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ. ನಾನು ಗಮನಿಸಿದ್ದೇನೆ ಹಲವಾರು ಸಂದರ್ಭ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಪ್ರಥಮವಾಗಿ ಏನು ಮಾತನಾಡಿದ್ದಾರೆ. ನಂತರ ಸಚಿವರು ಮತ್ತು ನಮ್ಮ ರವೀಂದ್ರ ಶ್ರೀಕಂಠಯ್ಯ ಅವರು, ಪುಟ್ಟರಾಜ್ ಅವರು ಸಹ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತಿನ ಈ ಒಂದು ಲೋಕಸಭೆ ಚುನಾವಣೆ ದೇಶದಲ್ಲಿ ಒಂದು ಸುಗಮವಾದಂಥ ರೀತಿಯಲ್ಲಿ ದೇಶದ ಜನತೆಯನ್ನು ರಕ್ಷಣೆ ಮಾಡ್ತಕ್ಕಂಥ, ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥ, ದೇಶದ ಒಂದು ಆರ್ಥಿಕ ಸುಧಾರಣೆಗಳನ್ನು ತರತಕ್ಕಂಥ ಒಬ್ಬ ಸಾಮರ್ಥ್ಯ ಹೊಂದಿರತಕ್ಕಂಥ ಸಮರ್ಥ ನಾಯಕನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿಯವರ ಒಂದು ನಾಯಕತ್ವವನ್ನು ಜನತೆ ಬೆಂಬಲಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ಮತ್ತು JDSನ ಒಂದು ಮೈತ್ರಿಯನ್ನು ನಾನು ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ಒಂದು ಸ್ವಾರ್ಥಕ್ಕಲ್ಲ ಅಂತಕ್ಕಂಥದ್ದನ್ನು ನಮ್ಮನ್ನು ಬೆಳೆಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿದರ ಮುಂಭಾಗದಲ್ಲಿ ನಿಂತು ಹೇಳ್ತಾ ಇದ್ದೇನೆ. ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ. ನಾನು ಈ ಬಾರಿ ಚುನಾವಣೆಗೆ ನಿಲ್ಲಬಾರದು ಅಂತ ಇದ್ದವನು. ಈ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ತುಮಕೂರು ಜಿಲ್ಲೆಯಿಂದಲೂ ಹಲವಾರು ರೀತಿಯ ಒತ್ತಡಗಳನ್ನು ನನ್ನ ಮೇಲೆ ಹಾಕಿದ್ರು. ಚಿಕ್ಕಬಳ್ಳಾಪುರದಿಂದ ನಿಲ್ಲಬೇಕು ಅಂದರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದಲೂ ನಿಲ್ಲಬೇಕು ಅಂದರು. ನಾನು ಈ ಬಾರಿ ನಿಲ್ಲಕ್ಕೆ ತೀರ್ಮಾನ ಮಾಡಿರಲಿಲ್ಲ. ಕರ್ನಾಟಕದಲ್ಲಿ
ಈಗಿನ ಈ ಒಂದು ಕೆಟ್ಟ ಸರ್ಕಾರವನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಿದೆ, ಅದಕ್ಕೆ ನಾನು ಕರ್ನಾಟಕದ ವಿಧಾನಸಭೆಯಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೆ. ಆದರೆ ದೆಹಲಿಯಲ್ಲಿ ಕೆಲವು ನಾಯಕರುಗಳು ಸಹ ಈ ಸಂದರ್ಭದಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹಲವಾರು ಭಾಗದಲ್ಲಿ ನನ್ನನ್ನು ಚುನಾವಣೆ ನಿಲ್ಲಿಸ್ಕೊಳ್ಳಿಕ್ಕೆ ಒತ್ತಡ ಇದ್ದರೂ ನಾನು ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ಮಂಡ್ಯ ಜಿಲ್ಲೆಯನ್ನು. ಕಾರಣ, ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿದ್ರು ಹಿರಿಯರೆಲ್ಲರೂ ದೇವೇಗೌಡರಿಗೂ ನಿಮಗೂ ಸುಮಾರು 40-50 ವರ್ಷಗಳ ಸಂಬಂಧವನ್ನು ಇಟ್ಟುಕೊಂಡಿದ್ದರು. ನನಗೆ ಮತ್ತು ಈ ಜಿಲ್ಲೆಯ ಒಂದು ಸಂಬಂಧ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ನಾನು ಸಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೇನೆ. ಮಂಡ್ಯ ಜಿಲ್ಲೆಯ ನನ್ನ ರೈತ ಕುಟುಂಬದ ಬಂಧುಗಳು ಯಾವುದಾದ್ರೂ ಒಂದು ಮದುವೆ ಸಮಾರಂಭಕ್ಕೆ ನೀನು ಬರಬೇಕು ಅಂತ ಕರೆದಾಗ ಆ ಮದುವೆ ಸಮಾರಂಭಗಳಿಗೆ ಭೇಟಿ ಕೊಟ್ಟು ವಧುವರರಿಗೆ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು 1999ರಿಂದ ಪ್ರಾರಂಭ ಮಾಡಿದೆ. ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ನನಗೆ ಜನ್ಮ ಕೊಟ್ಟಂಥ ಭೂಮಿ ಹಾಸನ ಜಿಲ್ಲೆ ಆದರೂ ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆಯ ಜನತೆ ಆದರೂ ನನಗೆ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿದ್ರು ಅಂತಕ್ಕಂಥದ್ದನ್ನು ನೂರಾರು ಬಾರಿ ಹೇಳಿದ್ದೇನೆ. ರಾಜ್ಯದ ಯಾವುದೇ ಭಾಗಕ್ಕೆ ಹೋದರೂ ಈ 3 ಜಿಲ್ಲೆಗಳನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯವನ್ನು ಇಟ್ಕೊಂಡಿದ್ದೇನೆ. ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ನಾನು ನಿಂತಹ ಒಂದು ಸನ್ನಿವೇಶ, ಹಲವಾರು ರೀತಿಯ ಸಮಸ್ಯೆಗಳು ಸಹ ಇರ್ತಕ್ಕಂಥದ್ದು ಗೊತ್ತಿದೆ. ರವೀಂದ್ರ ಅವರು ಒಂದು ಮಾತು ಹೇಳಿದರು, ಇಲ್ಲ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ಏನು ಕೆಲಸ ಮಾಡಿದ್ದಾರೆ, ಅವರು ಕೇಂದ್ರದಲ್ಲಿ ನಮ್ಮ ಒಂದು ಬದುಕಿನ ನನ್ನ ಜನತೆ ಏನಿದ್ದೀರಿ, ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ಜನತೆ, ಇವತ್ತು ಕುಮಾರಸ್ವಾಮಿಯವರು ಕೃಷಿ ಸಚಿವರು ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಇವತ್ತು ನಾನು ಲೋಕಸಭೆಗೆ ನಿಂತಿರ್ತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ನಾನು ಒಂದು ಮಾತಾಡಲಿಕ್ಕೆ ಬಯಸ್ತೇನೆ. ಇವತ್ತು ಕೇವಲ ಮಂಡ್ಯ ಜಿಲ್ಲೆ ಒಂದಕ್ಕಲ್ಲ, ದೇಶದಾದ್ಯಂತ ರಾಜ್ಯದಾದ್ಯಂತ ನನ್ನ ರೈತರ ಬದುಕೇನಾಗಿದೆ ಅನ್ನೋದನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ, ನಮ್ಮ ಕಾಂಗ್ರೆಸ್ ನಾಯಕರು ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಕುಮಾರಸ್ವಾಮಿಯ ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಕೇಳ್ತಾರೆ. ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ, ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರವನ್ನು ರಚನೆ ಮಾಡಿದ್ದು ಈ ದೇಶದಲ್ಲಿ 1977ನೇ ಇಸ್ವಿವರೆಗೆ ಕಾಂಗ್ರೆಸ್ನ ಸರ್ಕಾರ, ಕೇಂದ್ರದಲ್ಲೂ ಅವರೇ, ರಾಜ್ಯದಲ್ಲೂ ಕಾಂಗ್ರೆಸ್ನೇ ಸರ್ಕಾರ. 28ಕ್ಕೆ 28 ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ಕೊಂಡು ಬಂದಿದ್ದರು. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ನಿಮ್ಮ ಈ ಒಂದು 77ನೇ ಇಸ್ವಿಯವರೆಗೆ ಈ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ಏನು? ನೀವು ಕಾವೇರಿಯ ನೀರಿನ ವಿಷಯದಲ್ಲಿ ನಿಮ್ಮ ಕೊಡುಗೆ ಏನು? ಇವತ್ತು ನನ್ನನ್ನು ಏನು ಪ್ರಶ್ನೆ ಮಾಡ್ತಾ ಇದ್ದೀರಿ? ನಾನು ರಾಜಕೀಯಕ್ಕೆ ಬಂದ ನಂತರ 2013ರಿಂದ 2018ನೇ ಇಸ್ವಿ ಈ ಒಂದು ಭಾಗದಲ್ಲಿ ಯಾವ ನಮ್ಮ ತಾಯಂದರು ಮನೆಯಲ್ಲಿ ಹಸುಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡಿ ನಿಮ್ಮ ಕುಟುಂಬದ ನಿರ್ವಹಣೆ ಮಾಡ್ತೀರಿ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಒಂದು 3-4 ತಿಂಗಳಿನಲ್ಲಿ ನಮ್ಮ ಹಳ್ಳಿಯಲ್ಲಿ ಹಸುಗಳಿಗೆ ಕಾಲಬಾಯಿ ಜ್ವರ ಬಂದಂಥ ಒಂದು ಸಂದರ್ಭಗಳು.
ಸರ್ಕಾರ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ. ಹಳ್ಳಿಯಲ್ಲಿ ನೀವು ಸಾಕ್ತಂಥ ಹಸುಗಳು ಸಾಯ್ತಾ ಇದ್ವು. ನಾನು ಆ ಸಂದರ್ಭದಲ್ಲಿ ಇದೇ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೆ. ಒಂದು ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೆ, ತಕ್ಷಣ ಹಸುಗಳು ಸತ್ತಿರ್ತಕ್ಕಂಥದ್ದೇನಿದೆ ಆ ರೈತರಿಗೆ ಪರಿಹಾರವನ್ನು 25,000 ರೂಪಾಯಿಗಳು ಕೊಡದೇ ಇದ್ದರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ವಿಧಾನಸಭೆಗೆ ಪಾದಯಾತ್ರೆ ಮುಖಾಂತರ ನಿಮ್ಮನ್ನು ಎಚ್ಚರಿಸಲಿಕ್ಕೆ ನಾನು ತೀರ್ಮಾನ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಷ್ಟೇ ಅಲ್ಲ, ಪ್ರಾರಂಭಿಕ ಹಂತದಲ್ಲಿ ರೈತ ಕುಟುಂಬಗಳಿಗೆ ಭೇಟಿ ಮಾಡಿ ಆ ಸತ್ತಂಥ ಒಂದು ಹಸುಗಳ ಕುಟುಂಬಗಳಿಗೆ ಆ ಸಂದರ್ಭದಲ್ಲಿ ನಾನು ನೆರವು ಕೊಟ್ಟಂಥದ್ದು ಕೇವಲ ಮಂಡ್ಯ ಜಿಲ್ಲೆಗಲ್ಲ, ರಾಮನಗರ ಜಿಲ್ಲೆಯಲ್ಲೂ ಕೊಟ್ಟೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದಿತ್ತು. ಎಲ್ಲ ಭಾಗದಲ್ಲೂ ನಾನು ನನ್ನ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ನನ್ನ ರೈತ ಬಂಧುಗಳ ಸಂಕಷ್ಟ ನೋಡಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಕೊಟ್ಟಿದ್ದೇವೆ. ನನ್ನನ್ನು ಕೇಳ್ತಾರಲ್ಲ, ಏನು ಮಾಡಿದ್ದೀಯಾ ಮಂಡ್ಯ ಜಿಲ್ಲೆಗೆ ಅಂತ ಹೇಳಿ. ನೆನ್ನೆ ಭಾಳ ಕೆಟ್ಟ ರೀತಿಯಲ್ಲಿ ಏಕವಚನದಲ್ಲಿ ಪಾಪ ನನ್ನ ರಾಮನಗರ ಜಿಲ್ಲೆಯ ನನ್ನ ಪಕ್ಕದ ಕ್ಷೇತ್ರದ ನಮ್ಮ ಸಹೋದರರು ಮಾತನಾಡಿದ್ದಾರೆ. ನೆನ್ನೆ ದಿನ KR ಪೇಟೆಯಲ್ಲಿ ವಾಚಾಮಗೋಚರವಾಗಿ KR ನಗರ ಮತ್ತು KR ಪೇಟೆಯಲ್ಲಿ ಕೆಟ್ಟ ರೀತಿಯ ಒಂದು ಪದ ಬಳಕೆ ಮಾಡಿದ್ದಾರೆ. ಸಂತೋಷ, ನಾನು ನನಗೇನು ನೋವಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ 2016-17ನೇ ಇಸ್ವಿನಲ್ಲಿ ಯಾವೊಂದು ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅಂತಕ್ಕಂಥದ್ದನ್ನು ನಾವು ಕರಿತೀವಿ, ಸದಾ ಹಸಿರಿನಿಂದ ತುಂಬಿರ್ತಕ್ಕಂಥ ಈ ಜಿಲ್ಲೆಯ ಪ್ರಕೃತಿ ಏನಿದೆ, ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ದಿನಗಳು ಪ್ರಾರಂಭ ಆಯಿತು. ನಾವ್ಯಾರು ನಂಬಲಿಕ್ಕೂ ಸಾಧ್ಯ ಇರಲಿಲ್ಲ. ಪ್ರಥಮವಾಗಿ ಒಬ್ಬ ರೈತರು ಯಾವೊಂದು ಹೊಲಕ್ಕೆ ಬೆಂಕಿ ಇಟ್ಟು, ಕಬ್ಬಿನ ಹೊಲಕ್ಕೆ, ಅದಕ್ಕೆ ಆರಿ ಬೆಂಕಿನಲ್ಲಿ ಆತ್ಮಾಹುತಿ ಮಾಡ್ಕೊಂಡಂಥ ಘಟನೆ. 2-3 ದಿವಸಗಳಾದರೂ ಸರ್ಕಾರ ಅದರ ಬಗ್ಗೆ, ಈಗಿನ ಸರ್ಕಾರ, ಅವತ್ತು ಕಾಂಗ್ರೆಸ್ ಸರ್ಕಾರವೂ ಇತ್ತು, ಒಂದು ಕನಕಂಪಕ್ಕಾದರೂ ಒಂದು ಸಂತಾಪ ಸೂಚನೆ ಮಾಡಲಿಲ್ಲ. ಪ್ರಥಮವಾಗಿ ದೇವೇಗೌಡರು ಆ ಗ್ರಾಮಕ್ಕೆ, ಆ ರೈತ ಕುಟುಂಬದ ಆತ್ಮಹತ್ಯೆ ಏನಿತ್ತು ಭೇಟಿ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು. ಇದು ಸನ್ಮಾನ್ಯ ದೇವೇಗೌಡರು ನಮಗೆ ನಮ್ಮ ರೈತರು ಸಂಕಷ್ಟ ಇದ್ದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಕುಟುಂಬದಲ್ಲಿ ಬಂದಿದ್ದೇನೆ. ನಂತರ ಸುಮಾರು 200 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಆದಾಗ 200 ಕುಟುಂಬಕ್ಕೂ ನಾನು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ, ವೈಯಕ್ತಿಕವಾಗಿ ನಾನೇನು ದೊಡ್ಡ ಇಂಡಸ್ಟ್ರಿಗಳನ್ನು ಕಟ್ಟಿಲ್ಲ, ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿಲ್ಲ, ಇಲ್ಲ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ಸಹ ಬರ್ತಿಲ್ಲ. ನನಗಿರ್ತಕ್ಕಂಥ ನನ್ನ ಸಂಪಾದನೆ, ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಚೆನ್ನಾಂಬಿಕಾ ಹಂಚಿಕೆದಾರನಾಗಿ ಮೈಸೂರಿನ ನಜರಾಬಾದ್ ರೋಡ್ನಲ್ಲಿ ಒಂದು ಸಣ್ಣ ಚಿತ್ರದ ಹಂಚಿಕೆದಾರನಾಗಿ ಏನಿದ್ದೆ, ಆ ಒಂದು ಬಂದಂಥ ಹಣದಲ್ಲಿ ಬಿಡದಿ ಹತ್ರ, ಕೇತನಹಳ್ಳಿ ಹತ್ರ ಭಾಳ ಜನ ಬಂದಿದ್ದೀರಿ, ಎಲ್ಲ ಜಮೀನು ಕೊಂಡುಕೊಂಡಿದ್ದೇನೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ. ರಾಜಕಾರಣಕ್ಕೆ ಬಂದ ನಂತರ ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ಹಣವನ್ನು, ಜನತೆಯ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಆಸ್ತಿ ಮಾಡಿದವನಲ್ಲ. ನಾನು ರಾಜಕಾರಣದಲ್ಲಿ ಬಂದ ನಂತರ ನನ್ನ ಆಸ್ತಿ ಯಾವುದು ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮಂಥ ತಂದೆ ತಾಯಂದ್ರೇನಿದ್ದೀರಿ, ನನ್ನ ಆಸ್ತಿ ನೀವು ಅಂತಕ್ಕಂಥದ್ದನ್ನು ನಾನು ತಿಳಿದಿರೋನು. ಇದು ನಾನು ನಡೆದು ಬಂದಂಥ ದಾರಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಏನು ಕೊಟ್ಟ ಅಂತ ಹೇಳಿ ಪ್ರಶ್ನೆ ಏನು ಮಾಡ್ತಿದ್ದಾರೆ. ಏನು ಜನ ಭಾಳ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದೀರಾ, ಪದ ನನ್ನ ಬಾಯಿಂದ ಬರೋದು ಬೇಡ. ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಇಡೀ ರಾಜ್ಯದಲ್ಲಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಜನತಾದಳವನ್ನು ಸ್ವತಂತ್ರವಾದಂಥ ಜನತೆಯ ಆಶೀರ್ವಾದದೊಂದಿಗೆ ಸರ್ಕಾರ ತರಬೇಕು ಅಂತ ಪ್ರಯತ್ನ ಪಟ್ಟೆ. ನನ್ನ ನಾಡಿನ ರೈತ ಬಂಧುಗಳಿಗೆ ಹೇಳಿದೆ, ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಗೆ ಶರಣಾಗಬೇಡಿ. ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನನ್ನ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದೆ. ಅದಕ್ಕೆ ಈ ಸಿದ್ದರಾಮಯ್ಯನವರು ಈಗ ಬಂದು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಲೇಬೇಕು. ಈ ರಾಜ್ಯದಲ್ಲಿ, ಇದರ ಪ್ರಪಂಚದಲ್ಲಿ ಯಾವ ಸೂರ್ಯ ಚಂದ್ರರು ಪೂರ್ವದಿಂದ ಹುಟ್ಟುತ್ತಾರೆ, ಆ ಪೂರ್ವದಿಂದ ಹುಟ್ಟತಕ್ಕಂಥ ಸೂರ್ಯನ ಏನು ಹುಟ್ಟುತ್ತಾನೆ ಅಷ್ಟೇ ಸತ್ಯ, ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾನೆ ಅಂತ ಹೇಳಿ ಇವತ್ತು ಹಳ್ಳಿನೇ ಹೇಳ್ತಾ ಇದ್ದಾರೆ ಬಂದು ಸಿದ್ದರಾಮಯ್ಯನವರು. ಇದೇ ಸಿದ್ದರಾಮಯ್ಯನವರು ಹೇಳಿದ್ರು, ಕುಮಾರಸ್ವಾಮಿ ಎಲ್ಲಿಂದ ಮುಖ್ಯಮಂತ್ರಿ ಆಗ್ತಾನೆ,
ಅವನ ಪಕ್ಷಕ್ಕೆ ಬಹುಮತವೇ ಬರಲ್ಲ, ಅವನು ಎಲ್ಲಿಂದ ರೈತರ ಸಾಲ ಮನ್ನಾ ಮಾಡ್ತಾನೆ, ಸುಳ್ಳು ಹೇಳ್ತಾನೆ ಅಂದರು. ಅವರಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂದರು. ಆಗ ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ. ಗೆದ್ದಿದ್ದು 39 ಸ್ಥಾನ. ಆ 39ರಲ್ಲಿ 8ಕ್ಕೆ 8 ಸ್ಥಾನ ಮಂಡ್ಯ ಜಿಲ್ಲೆಯನ್ನು ಪುಣ್ಯಾತ್ಮ ತಂದೆ ತಾಯಿಗಳು ನಮ್ಮ ಪಕ್ಷಕ್ಕೆ ಕೊಟ್ರಿ. ನೀವು ಅವತ್ತು ಕೊಟ್ಟಂಥ ಶಕ್ತಿ ಏನಿದೆ, ಇದೇ ಕಾಂಗ್ರೆಸ್ ನಾಯಕರು ಯಾರು ನಮ್ಮನ್ನು ಭಾಳ ಲಘುವಾಗಿ ಮಾತನಾಡಿದ್ರು, ಪಾಪ ಬಂದರು ಮನೆ ಬಾಗಿಲಿಗೆ, ದೇವೇಗೌಡರು ಮನೆ ಬಾಗಿಲಿಗೆ, ಇಲ್ಲ ನಾವು ನೀವು ಸೇರಿ ಸರ್ಕಾರ ಮಾಡೋಣ, BJP ಜೊತೆ ಹೋಗೋದು ಬೇಡ ಅಂತ ದೇವೇಗೌಡರನ್ನ ಒಪ್ಪಿಸಿ ಸರ್ಕಾರ ಮಾಡಬೇಕು ಅಂತ ಹೊರಟಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಮಲ್ಲಿಕಾರ್ಜುನ ಖರ್ಗೆನೋ ಮತ್ತಿನ್ಯಾರನ್ನಾದರೂ ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳಿದ್ರು. ಇದು ನಡೆದಂಥ ಘಟನೆ. ಎಲ್ಲ ನಾಟಕ ಆಡಿ ಸರ್ಕಾರ ಮಾಡಿದ್ರು. ಪಾಪ ಈಗ ಹೇಳ್ತಾರೆ, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು, ಇವತ್ತು ನಮ್ಮನ್ನು ಬೈತಾರೆ ಅಂತೇಳಿ. ಯಾವ ಸೀಮೆ ಮುಖ್ಯಮಂತ್ರಿಗಿರಿ ಕೊಟ್ಟಿದ್ರು ನನಗೆ? ನನ್ನನ್ನು ಒಬ್ಬ ಫಸ್ಟ್ ಡಿವಿಷನ್ ಕ್ಲರ್ಕ್ಗಿಂತಲೂ ಕಡೆಯಾಗಿ ಕಂಡಂಥ ಈ ಕಾಂಗ್ರೆಸ್ನವರ ನಡವಳಿಕೆ ಏನಿದೆ, ಇವತ್ತು ನನ್ನ ಜೀವನದಲ್ಲಿ ಮರೀಲಿಕ್ಕಾಗೋದಿಲ್ಲ. ನನ್ನ ಒಂದು ಸಭೆ ಕರೆದ್ರು, ಯಾವುದೋ ಕಾರಿಡಾರ್ನಲ್ಲಿ ಜಾರ್ಜ್ ಅವ್ರದ್ದು ದೊಡ್ಡ ಹೋಟ್ಲಿದೆ, ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡೋದು ಸಾಯಂಕಾಲ ಕರೀತಾರೆ. ನನ್ನನ್ನು ಒಬ್ಬನ್ನ ಆ ಒಂದು ಕಾರಿಡಾರ್ನಲ್ಲಿ ಫುಟ್ಪಾತ್ನಲ್ಲಿ ನಿಲ್ಲಿಸ್ತಾರೆ. ಸಭೆ ಒಳಗೆ ಕರೆಯಲ್ಲ, 10 ನಿಮಿಷ ಇದ್ದು ಮತ್ತೆ ವಾಪಸ್ ಬಂದೆ. ಆ ರೀತಿ ನನ್ನನ್ನು ಇವತ್ತು ಅವಮಾನ ಮಾಡಿದಂಥವ್ರು ಇವರು ಕಾಂಗ್ರೆಸ್ನವರು. ಅವತ್ತು ಸಹ ನಾನು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಏನು ಘೋಷಣೆ ಮಾಡಿದ್ದೆ, ಸ್ವತಂತ್ರವಾಗಿ ಸರ್ಕಾರ ನನಗೆ ಬಂದಿರಲಿಲ್ಲ. ನಾನು ಹೇಳ್ಬೋದಾಗಿತ್ತು ನಾಡಿನ ಜನತೆಗೆ, ಏನು ಮಾಡಲಿ, ನನಗೆ ಸ್ವತಂತ್ರ ಸರ್ಕಾರ ಕೊಟ್ಟಿಲ್ಲ, ನಾನು ರೈತರ ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಆಗ ಅದು ಕಷ್ಟ ಅಂತ. ಆದರೂ ನಾನು ಕಾಂಗ್ರೆಸ್ ನಾಯಕರು ನಮ್ಮ ಎಲ್ಲ ಭಾಗ್ಯದ ಕಾರ್ಯಕ್ರಮ ಮುಂದುವರಿಸಬೇಕು, ನಾವು ಕೊಟ್ಟಂಥ ಅನುದಾನದಲ್ಲಿ 1 ರೂಪಾಯಿ ಕಡಿಮೆ ಮಾಡಬೇಡಿ ಎಂದು. ಆಯ್ತಪ್ಪ, ನಿಮ್ದು ಎಲ್ಲ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದರೆ ನನ್ನ ತಂದೆ ತಾಯಿದ್ರು ರೈತರಿಗೆ ಮಾತು ಕೊಟ್ಟಿದ್ದೇನೆ, ಆ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ನೀವು ವಿರೋಧ ಮಾಡಬಾರದು ಅಂತ ಹೇಳಿ ತೀರ್ಮಾನ ತಗೊಂಡು ಕೇವಲ 14 ತಿಂಗಳಲ್ಲಿ, ನಾನು ಇದ್ದಿದ್ದು 14 ತಿಂಗಳು, 2ನೇ ಬಾರಿ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದೇನಿತ್ತು, 25,000 ಕೋಟಿ ಹಣವನ್ನು ಅವತ್ತು ರೈತರ ಸಾಲ ಮನ್ನಾ ಏನು ಮಾಡಿದ್ದೇನೆ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೇನೆ, ಮಂಡ್ಯಗೆ ಏನು ಕೊಟ್ಟಿದ್ದೀಯಾ ಅಂತ ಏನು ಕೇಳ್ತಾ ಇದ್ದೀರಿ? ನನ್ನ ರೈತ ಬಂಧುಗಳಿಗೆ 750 ಕೋಟಿಯ ಸಾಲ ಮನ್ನಾ ಯೋಜನೆಯಲ್ಲೇ ಇವತ್ತು ನನ್ನ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ನಾನು ನನ್ನ ರೈತನ ಉಳಿಸ್ಲಿಕ್ಕೆ, ನಾನು ಆ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನೀವೇನು ಕೊಟ್ಟಿದ್ದೀರಿ? ನೀವೇನು ಕೊಟ್ರಿ ಶಿವಕುಮಾರ್ ಅವರೇ? ಪಾಪ ಚುನಾವಣೆಯಲ್ಲಿ ಹೇಳ್ಕೊಂಬಂದ್ರಿ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಸುತ್ತಕೊಂಡು ಭಾಷಣ ಮಾಡಿ ನನಗೊಂದು ಪೇಪರು ಪೆನ್ನು ಕೊಡಿ, ಪೇಪರು ಪೆನ್ನು ಕೊಡಿ ಅಂದ್ರಿ. ನಿಮಗೆ ಪೇಪರು ಪೆನ್ನು ಕೊಟ್ರಲ್ಲ, 11 ತಿಂಗಳಾಗಿದೆ. ಏನು ಕೊಟ್ರಿ ನಮ್ಮ ಜನಕ್ಕೆ? ಇವತ್ತು ಯಾವೊಂದು ಮೇಕೆದಾಟನ್ನ ಕಟ್ತೀವಿ ಅಂತ ಹೇಳಿ ಅಲ್ಲಿ ಪಕ್ಕದ ಸಂಗಮದಿಂದ ಹೊರಟ್ರಲ್ಲ ಪಾದಯಾತ್ರೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ, ಈಗೇನು ಮಾಡಿದ್ರಿ? ಆ ಪೇಪರು ಪೆನ್ನು ಇಟ್ಕೊಂಡು ನಮ್ಮ ನೀರು ನಮ್ಮ ಹಕ್ಕು ತೆಗೆದಾಕಿ, ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಅಂತ ಹೇಳಿ ಕೇಳ್ದಂಗೆ ಎಲ್ಲ ನೀರು ಬಿಟ್ಕೊಂಡು ಹೊರಟ್ರಿ. ಇಲ್ಲಿ ನಮ್ಮ ಜನಕ್ಕೆ, ರೈತರಿಗೆ ಈ ವರ್ಷ ಯಾರು ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿದ ಪುಣ್ಯಾತ್ಮ ಯಾರು? ಮಹಾನುಭಾವ, ನಿಮ್ಮ ಜಿಲ್ಲೆಯ ಮಹಾನ್ ಕೃಷಿ ಸಚಿವ ಯಾರು ಈ ಬಾರಿ ಭತ್ತ ನಾಟಿ ಮಾಡಬೇಡಿ ಎಂದರು. ಅದಕ್ಕೆ ಹೇಳಿದ್ವಿ ಕೃಷಿ ಸಚಿವರು. ಇದು ಇವರು ಮಂಡ್ಯ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವರಿಗೆ. ಈಗ ತಮಿಳುನಾಡಿನಲ್ಲಿ ಮೊನ್ನೆ ಚುನಾವಣೆ ಮುಗೀತು, ಅವ್ರ ಜೊತೆ ಇವರ ಸೀಟ್ ಹೊಂದಾಣಿಕೆ, ಅವರು ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ, ಪ್ರಣಾಳಿಕೆಯನ್ನು. ತಮಿಳುನಾಡು ಸರ್ಕಾರ ಮೇಕೆದಾಟನ್ನು ಯಾವುದೇ ಕಾರಣಕ್ಕೂ ನಾವು ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರಲ್ಲಿ ಘೋಷಣೆ ಮಾಡಿದ್ದಾರೆ. ಅವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡು ಅಲ್ಲಿ ಭಾಷಣ ಮಾಡಿ ಬರ್ತೀರಿ. ಇದಕ್ಕೆ ನಮಗೆ ಪೇಪರು ಪೆನ್ನು ಈ ನಾಡಿನ ಜನತೆ ಕೊಟ್ಟಿದ್ದಾರೆ ಶಿವಕುಮಾರ್ ಅವರೇ. ಈಗ ಹೇಳ್ತೀರಿ BJPಯ ಲೋಕಸಭಾ ಸದಸ್ಯರುಗಳು ಹೋಗಿ ದೇವೇಗೌಡರು ನರೇಂದ್ರ ಮೋದಿ ಅವ್ರ ಜೊತೆ ಚೆನ್ನಾಗಿದ್ದಾರೆ, ಈಗ ಹೋಗ್ಬಿಟ್ಟು ಮೇಕೆದಾಟನ್ನ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ನಮ್ಮನ್ನು ಕೇಳ್ತಾ ಇದ್ದೀರಿ. ಮತ್ತು ನೀವ್ಯಾಕೆ ಅಧಿಕಾರಿಗೆ ಬಂದ್ರಿ? ಜನಗಳು ಕೇಳ್ಕೊಂಡು ಮೇಕೆದಾಟ ಕಟ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತ. ಆಗಲೇ ಲೋಕಸಭಾ ಸದಸ್ಯರನ್ನು BJP ಅವ್ರನ್ನೇ ಕೇಳ್ಬೋದಾಗಿತ್ತು.
ದಯವಿಟ್ಟು ಹೋಗ್ಬಿಟ್ಟು ಪ್ರಧಾನಮಂತ್ರಿ ಒಪ್ಪಿಸಿ ಅಂತ ಹೇಳಿ. ಇಲ್ಲಿ ನನ್ನ ನಾಡಿನ ನನ್ನ ರೈತ ಬಂಧುಗಳು, ಮಂಡ್ಯ ಜಿಲ್ಲೆಯ ರೈತರು ಇವತ್ತು ನೋಡಿದ್ದೇನೆ. ನಮ್ಮ KM ದೊಡ್ಡಿಯಿಂದ ಮದ್ದೂರು ಕಡೆಗೆ ಬಂದರೆ, ಇಲ್ಲಿ ಪಾಂಡವಪುರದಿಂದ ಕೇರ್ಪೇಟೆ ಕಡೆ ಹೋದರೆ ಹಲವಾರು ಕಬ್ಬಿನ ಗದ್ದೆಗಳು ಒಣಗಿ ನಿಂತಿದ್ದಾವೆ. ಇವತ್ತು ರೈತರು ಅದಕ್ಕೆ ಬೆಂಕಿ ಇಡಬೇಕಾದ ಪರಿಸ್ಥಿತಿಯಲ್ಲಿದ್ದೀರಿ. ಇದು ಈ ಕಾಂಗ್ರೆಸ್ ಸರ್ಕಾರ ಇನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ. VC ನಾಲೆ ಇಲ್ಲೆಲ್ಲ ಯಾರೋ ನಮ್ಮ ರವಿನೇ ಮಾತಾಡಿದ್ದರು. VC ನಾಲೆಗೆ ಕುಮಾರಸ್ವಾಮಿ ಏನು ಕೊಟ್ಟ ಅಂದ್ರಲ್ಲ, 2019ರಲ್ಲಿ ನಾನು ಏನು ಮುಖ್ಯಮಂತ್ರಿ ಇದ್ದೆ, 7ನೇ ತಾರೀಕು ಮಾರ್ಚ್ ತಿಂಗಳು 7ನೇ ದಿನಾಂಕ ಮಾರ್ಚ್ ತಿಂಗಳು 2019ರಲ್ಲಿ 522.37 ಲಕ್ಷ ರೂಪಾಯಿಗಳನ್ನು 522.37 ಲಕ್ಷ ಹಣವನ್ನು ಯಾವ VC ನಾಲೆಯ ಆಧುನೀಕರಣಕ್ಕೆ 2ನೇ ಹಂತದಲ್ಲಿ 4 ಸ್ಟೇಜಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಕೊಟ್ಟವನು ಇದೆ ಕುಮಾರಸ್ವಾಮಿ. ಇವತ್ತೇನು ನಿಲ್ಲಿಸ್ಕೊಂಡವ್ರಲ್ಲ ಎಂಟೈರ್ VC ನಾಲೆ ಕೆಲಸನ ನಿಮಗೆ ನೀರು ಬಿಡದೆ, ನಾನು ಅವತ್ತು ಮೊದಲನೇ ಹಂತಕ್ಕೆ ಅಂತೇಳಿ 300 ಕೋಟಿ ಹಣವನ್ನು ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿ ಕೆಲಸ ಮಾಡಬೇಕಾದ್ರೆ ಹೇಳಿದೆ. ಅವತ್ತು ಇಂಜಿನಿಯರ್ಗಳಿಗೆ ಯಾವುದೇ ಕಾರಣಕ್ಕೂ VC ನಾಲೆಯಲ್ಲಿ ನೀರನ್ನು ನಿಲ್ಲಿಸದೆ ನಮ್ಮ ರೈತರಿಗೆ ತೊಂದರೆ ಆಗದೆ ಇವತ್ತು ಹಂತ ಹಂತವಾಗಿ ಆ ಚಾನಲ್ನ ಕೆಲಸ ಮಾಡಿ ಕೆನಾಲ್ನಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲಿಸಬಾರ್ದು ಅಂತ ಹೇಳಿದೆ. ಈಗ ನೀವೇನು ಮಾಡಿದ್ದೀರಿ? VC ನಾಲೆಗೆ ನೀರನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ನನ್ನ ರೈತರು ಹೊಟ್ಟೆ ಮೇಲೆ ಹೊಡೆದು ಯಾರೋ ಕಾಂಟ್ರಾಕ್ಟ್ರಿಗೆ ನಿಂತವನಲ್ಲ ಚುನಾವಣೆಗೆ, ಅವನಿಗೆ ದುಡ್ಡು ಮಾಡಿಕೊಡೋಕ್ಕೆ ನಮ್ಮ ರೈತರನ್ನ ಬಲಿ ತಗೊಂಡಿದ್ದೀರಿ. ಇವತ್ತು ನೀವು ಮಂಡ್ಯ ಜಿಲ್ಲೆಗೆ ಒಂದು ಹೊಸ ಎಂಥದ್ದು ಪ್ರಣಾಳಿಕೆ ಬಿಡುಗಡೆ ಬರೀ ಮಂಡ್ಯ ಜಿಲ್ಲೆಗೆ ಮಾಡವ್ರೆ. 28 ಲೋಕಸಭಾ ಕ್ಷೇತ್ರ ಚುನಾವಣೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ 200 ಕಡೆ ಚುನಾವಣೆ ನಿಂತವ್ರೆ. 545 ಜನಕ್ಕೆ ನಿಲ್ಸೋಕ್ಕಾಗಿಲ್ಲ ಅವರು, 543 ಜನನ್ನ. ಈಗ ಮಂಡ್ಯ ಜಿಲ್ಲೆ ಒಂದಕ್ಕೆ ಮಾತ್ರ ಅದೇನು ತಾಲೂಕುವಾರು ಇವತ್ತು ಬೆಳಗ್ಗೆ ನೋಡಿದ್ರೆ ಸುರ್ಜಿವಾಲ ಅವರು ಬೆಂಗಳೂರಲ್ಲಿ ಮಾಡಿದ್ರು, ಇಲ್ಲೇ ಬಂದು ಮಾಡಿದ್ರು ಗೊತ್ತಿಲ್ಲ ನನಗೆ. ಯಾರೋ ಸ್ನೇಹಿತರು ಫೋನ್ ಮಾಡಿದ್ರು. ಪ್ರತಿ ತಾಲೂಕಿಗೆ ಒಂದೊಂದು ಮ್ಯಾನಿಫೆಸ್ಟೋ, ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಶ್ರೀರಂಗಪಟ್ಟಣಕ್ಕೆ ಅದೆಂಥದ್ದು ಇದು ಹಳೆ ನಾಲೆಗಳಿಗೆಲ್ಲ ಆಧುನೀಕರಣ ಮಾಡ್ತೀವಿ, ಪ್ರವಾಸೋದ್ಯಮಕ್ಕೆ ಏನೋ ಕೊಡ್ತೀವಿ, ಏನೋ ಹೇಳ್ಕೊಂಡವ್ರೆ. ಈಗ ಅವರು ಏನು 8 ತಾಲೂಕಿನ ಬಗ್ಗೆ, ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಇವತ್ತೇನೋ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ದುಡ್ಡೆಲ್ಲಿಂದ ತರ್ತಾರೆ ಇವರೀಗ? ಕೇಂದ್ರ ಸರ್ಕಾರ ಜೊತೆ ಜಗಳ ಆಡ್ಕೊಂಡು ಕೂತವ್ರೆ. ಕೇಂದ್ರ ಸರ್ಕಾರದ ಜೊತೆ ಇವರ ಸರ್ಕಾರದಲ್ಲಿ ನೀವು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಖಜಾನೆ ತುಂಬಿಸಿದ್ದೀರಲ್ಲ, ಅದು ಖಾಲಿ ಮಾಡಿದ್ದೀವಿ ಅಂತ 2 ದಿವಸದಿಂದ ಚಂಬಿಡ್ಕೊಂಡು ಓಡಾಡ್ತಾವ್ರೆ ಖಾಲಿ ಚಂಬನ ಈ ಕಾಂಗ್ರೆಸ್ಸು. ಇನ್ನು ಮಂಡ್ಯಕ್ಕೆ ಏನು ತಂದು ಕೊಡ್ತೀರಿ? ಈಗ 11 ತಿಂಗಳಲ್ಲಿ ಈ ಜಿಲ್ಲೆಗೆ ನೀವು ಕೊಟ್ಟಿದ್ದೇನು? ಮಂಡ್ಯ ಜಿಲ್ಲೆಗೆ 11 ತಿಂಗಳಲ್ಲಿ ನೀವು ಕೊಟ್ಟಿರೋದು ಏನು? ರವೀಂದ್ರ ಅವರು ಹೇಳಿದ್ರು, ಡಾಕ್ಟ್ರು, ಏನು ಶುಗರ್ ಫ್ಯಾಕ್ಟ್ರಿ ಕತೆ. ಏನಾದರೂ ಬಜೆಟಲ್ಲಿ ಒಂದು 50 ಕೋಟಿನ 100 ಕೋಟಿನ ಇಟ್ಟರ? ನಾನು ಮುಖ್ಯಮಂತ್ರಿ ಇದ್ದಾಗ ಮಂಡ್ಯ ಜಿಲ್ಲೆಯ ಮೈಸೂರು ಕಾರ್ಖಾನೆಗೆ 400 ಕೋಟಿ ವೆಚ್ಚದಲ್ಲಿ ಹೊಸ ಕಾರ್ಖಾನೆಯನ್ನು ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಿದ್ದಷ್ಟೇ ಅಲ್ಲ, ಅವತ್ತು 100 ಕೋಟಿ ಹಣವನ್ನು ಸರ್ಕಾರದಿಂದ ಇಟ್ಟೆ. ಆದರೆ ನನ್ನನ್ನು ಅಧಿಕಾರದಿಂದ ಇಳಿಸಿದ ಮೇಲೆ ಆ 100 ಕೋಟಿನೂ ಬಿಡುಗಡೆ ಮಾಡಲಿಲ್ಲ. ಅದನ್ಯಾವುದಕ್ಕೂ ಕೆಲಸಕ್ಕೆ ಹಾಕೊಂಡ್ಬಿಟ್ರು ಮುಂದೆ ಬಂದಂಥವ್ರು. ಇದು ಆಗಿರ್ತಕ್ಕಂಥದ್ದು. ಈಗ ಮಂಡ್ಯ ಜಿಲ್ಲೆಯ ಮೈಸೂರು ಫ್ಯಾಕ್ಟ್ರಿನ ಏನು ದೊಡ್ಡ ಜಾಹೀರಾತು, ಏನು ಸಿದ್ದರಾಮಯ್ಯನವರು ಮಂಡ್ಯ ಜಿಲ್ಲೆಯ ಮೈಸೂರನ್ನ ಕಟ್ಟಲಿಕ್ಕೆ ಏನು ದೊಡ್ಡ ಬಜೆಟ್ನಲ್ಲಿ ಘೋಷಣೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ, ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ. ಈ ದೇಶದಲ್ಲಿ ಸರ್ಕಾರಗಳು ಘೋಷಣೆಗಳು ಮಾಡಿದ್ದು ಎಷ್ಟು ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ ದಯವಿಟ್ಟು ಯೋಚನೆ ಮಾಡಬೇಕು ನೀವೆಲ್ಲ. ಇವತ್ತು ನಿಮ್ಮನ್ನು ಡೂಪ್ ಮಾಡಿ ಇವತ್ತೇನು ಹೊರಟಿದ್ದಾರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ. ಒಂದು ಮಾತು ಹೇಳ್ತೇನೆ, ಬಿಸಿಲು ಭಾಳ ಹೊತ್ತು ನಾನು ತಗೊಳಕ್ಕೆ ಹೋಗಲ್ಲ ಸಮಯವನ್ನು. ಈಗಲೇ ನಿಮ್ಮನ್ನು ಕಾಯಿಸಿದ್ದೇವೆ, ಆ ಬಿಸಿಲಿನಲ್ಲಿ ಹಿಂಸೆನಲ್ಲಿದ್ದೀರಿ. ಒಂದು ಮಾತನ್ನು ಇವತ್ತು ನನ್ನ ಜನತೆಗೆ ಇಡ್ತೇನೆ. ನಾನು ಈ ಜಿಲ್ಲೆಯ ಜೊತೆ ನನ್ನ ಸಂಬಂಧವನ್ನು ಇಟ್ಕೊಂಡ ನಂತರ 2006 ನಾನು ಮುಖ್ಯಮಂತ್ರಿ ಆಗಿದ್ದಾಗ
ಪುಟ್ಟರಾಜಣ್ಣ ಅವರು ನಿನ್ನೆ ಪಾಂಡವಪುರದಲ್ಲಿ ಭಾಷಣದಲ್ಲಿ ಹೇಳ್ತಾ ಇದ್ರು, ಎಷ್ಟು ಸಬ್ಸ್ಟೇಷನ್ಗಳನ್ನು ಕೊಟ್ಟಿದ್ದೇವೆ, ಎಷ್ಟು ಹೈಸ್ಕೂಲುಗಳು, ಎಷ್ಟು ಪ್ರಥಮ ದರ್ಜೆ ಕಾಲೇಜು, ಎಷ್ಟು ಜೂನಿಯರ್ ಕಾಲೇಜು, ನಮ್ಮ ಮಂಡ್ಯದ ಮೆಡಿಕಲ್ ಕಾಲೇಜ್ ಇರಬಹುದು, ಹಣವನ್ನು ಬಿಡುಗಡೆ ಮಾಡಿದ್ದು ನಮ್ಮ ಕಾಲದಲ್ಲಿ. ಹಲವಾರು ರೀತಿಯ ಯೋಜನೆಗಳನ್ನು ಯಾವ ರೀತಿ ಕೊಟ್ಟಿದ್ದೇವೆ, ಪುಟಗಟ್ಟಲೆ ಹೇಳಬಲ್ಲೆ ಈ ಜಿಲ್ಲೆಗೆ ಏನು ಕೊಟ್ಟಿದ್ದೇವೆ ಅಂತ ಹೇಳಿ. ನಾವು ಇವರಿಂದ ಕೇಳ್ಕೊಂಡು ಮಾಡಬೇಕಾಗಿರಲಿಲ್ಲ, ಮಾಡಿದ್ದೇವೆ. ಸ್ವತಂತ್ರ ಸರ್ಕಾರ ಬರದೇ ಇದ್ರು. ಇವತ್ತು ಒಂದು ಮಾತು ಹೇಳ್ತೇನೆ, ಯಾವುದೋ ಭಗವಂತನ ಇಚ್ಛೆ, ನಾನಿವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ಗೆ ನಿಲ್ತಾ ಇರ್ತಕ್ಕಂಥದ್ದು, ಈ ಲೋಕಸಭೆಗೆ ಯಾವುದೋ ಒಂದು ಭಗವಂತನ ಇಚ್ಛೆ ಅಂತ ಏನು ಹೇಳಿದ್ದೇನೆ. ಇಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಒಂದು ಕಡೆ, ಈ ಕಡೆ ನಿಮಿಷಾಂಬ ತಾಯಿಯ ದೇವಸ್ಥಾನ, ಈ ವೇದಿಕೆ ಮುಖಾಂತರ ಆ ಕಡೆ ರಂಗನಾಥ ಸ್ವಾಮಿ, ಈ ಕಡೆ ನಿಮಿಷಾಂಬ ತಾಯಿಯ ಸನ್ನಿಧಾನದಲ್ಲಿ ಒಂದು ಮಾತನ್ನು ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಹೇಳ್ತಾ ಇದ್ದೇನೆ, ಒಂದು ಮಾತು ಕೊಡ್ತೇನೆ. ಆ ರಂಗನಾಥ ಸ್ವಾಮಿನೇ ನನ್ನನ್ನು ಇವತ್ತು ಮಂಡ್ಯದಲ್ಲಿ ಲೋಕಸಭೆಗೆ ನಿಲ್ಲಬೇಕು ಅಂತೇಳಿ ನಮ್ಮ ಶಾಸಕರು ಹಲವಾರು ಹಿರಿಯರ ಮೇಲೆ ಒತ್ತಡ ಹಾಕಿಸಿ ಇವತ್ತು ಏನು ನಿಂತಿದ್ದೇನೆ. ಒಂದು ಮಾತನ್ನು ಹೇಳ್ತೇನೆ, ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥದ್ದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೊನ್ನೆ ಮೈಸೂರಿನ ಸಭೆಯಲ್ಲಿ ನೀವು ಬಂದವರು ಕೆಲವರು ಕೇಳಿರ್ಬೋದು ನರೇಂದ್ರ ಮೋದಿಯವರ ಭಾಷಣ. ನರೇಂದ್ರ ಮೋದಿಯವರು ಅಷ್ಟು ಸುಲಭವಾಗಿ ಯಾರನ್ನೂ ಹೊಗಳಲ್ಲ ವೇದಿಕೆಯ ಮೇಲೆ. ಒಂದು ಮಾತನ್ನು ಹೇಳ್ತಾರೆ, ನೀವು ರಕ್ಷಣೆ ಕೊಟ್ಟಂತ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಒಂದು ಮಾತು ಹೇಳಿದ್ರು. ನಮ್ಮ NDA ಪಕ್ಷಕ್ಕೆ ದೇವೇಗೌಡರಂಥ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳ ಒಂದು ಮಾರ್ಗದರ್ಶನ ಇದೆ. ಅದರ ಜೊತೆಗೆ HD ಕುಮಾರಸ್ವಾಮಿಯವರ ಸಹಕಾರ, ಜೊತೆಗೆ ಅವರ ಅನುಭವ, ಈ ಎರಡನ್ನೂ ನಾವು ಉಪಯೋಗ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕುಮಾರಸ್ವಾಮಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಮೈಸೂರಿನ ಸಭೆಯಲ್ಲಿ ಏನು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ ಮಾತು ಕೊಡೋದು, ಇವರಿಗೆ ಏನು ಅಪಪ್ರಚಾರಗಳನ್ನು ಮಾಡಲಿ, ಯಾವುದೇ ರೀತಿಯ ಆಸೆ ಆಮಿಷಗಳನ್ನು ಒಡ್ಲಿ, ಜಿಲ್ಲೆಯ ಜನ ದುಡ್ಡಿಗೆ ನೀವು ಮಾರು ಹೋಗತಕ್ಕಂಥವ್ರಲ್ಲ. ನೀವು ನನಗೆ ಗೊತ್ತಿದೆ, ದುಡ್ಡನ್ನು ಇವತ್ತು ಕಾಲ ಕಸಕ್ಕಿಂತಲೂ ಎಸಿತೀರಿ. ಸ್ವಾಭಿಮಾನದ ಬಗ್ಗೆ ಮಾತಾಡ್ತೇವೆ, ಆದರೆ ನಿಮ್ಮ ತನ ಬಡತನ ಇರಲಿ ಶ್ರೀಮಂತಿಕೆ ಇರಲಿ, ಅದು ಯಾವುದನ್ನು ನೋಡದೆ ನ್ಯಾಯಕ್ಕೆ ಸತ್ಯಕ್ಕೆ ತಕ್ಕಡಿಯನ್ನು ಎತ್ತತಕ್ಕಂಥ ಜನ ಮಂಡ್ಯ ಜಿಲ್ಲೆಯ ಜನತೆ, ಧರ್ಮವನ್ನು ಉಳಿಸ್ತಕ್ಕಂಥ ಜನ ಮಂಡ್ಯ ಜಿಲ್ಲೆಯ ಜನತೆ. ತೀರ್ಮಾನವನ್ನು ನಿಮಗೆ ಬಿಟ್ಟಿದ್ದೇನೆ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದರೆ ಯಾವ ಕಾವೇರಿಯ ನೀರಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ, 1924 ಇಸ್ವಿನಲ್ಲಿ ಒಂದು ಅಗ್ರಿಮೆಂಟ್ ಕನ್ನಂಬಾಡಿ ಕಟ್ಟಬೇಕಾದ್ರೆ ಆಗಿದೆ. 50 ವರ್ಷಗಳ ನಂತರ ಅದು ಅಗ್ರಿಮೆಂಟು ಮುಗಿದೋಗಿತ್ತು. ಆಮೇಲೆ ಕಾಂಗ್ರೆಸ್ನವರ ತಪ್ಪಿನಿಂದಲೇ ಮತ್ತಿನ್ನೊಂದು ಟ್ರಿಬ್ಯುನಲ್ ರಚನೆಯಾಗಿ ಇವತ್ತು ನಾವೇನು ಪೆಟ್ಟು ತಿಂದಿದ್ದೇವೆ. ಆಗಲೂ ದೇವೇಗೌಡರ ಹೋರಾಟದಿಂದ ಹೆಚ್ಚುವರಿಯಾಗಿ 14.5 TMC ನೀರು ನಮಗೆ ದೊರಕಿದೆ. ದೇವೇಗೌಡರ ಹೋರಾಟ, ದೇವೇಗೌಡರು ಇನ್ನೂ ಬದುಕಿದ್ದಾರೆ. ಅವರು ಬದುಕಿದ್ದಾಗಲೇ ಕಾವೇರಿಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಯಾವೊಂದು ರಿಸರ್ವಾಯನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲದಕ್ಕೂ ಸಿದ್ಧತೆ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳಿಂದಲೇ ಕಾನೂನಿನ ವ್ಯಾಪ್ತಿಯ ಒಳಗೆ ಕಾನೂನನ್ನು ಉಲ್ಲಂಘನೆ ಮಾಡದೆ ನಮ್ಮ ರಾಜ್ಯದ ನೀರನ್ನು ಉಳಿಸಲಿಕ್ಕೆ ಇವತ್ತು ದೇವೇಗೌಡರು, ಕುಮಾರಸ್ವಾಮಿಯವರು, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತರದೇ ಇದ್ದರೆ ನಾವು ಮತ್ತೆ ಮುಂದೆಂದೂ ಓಟ್ ಕೇಳಲಿಕ್ಕೆ ಬರಲ್ಲ. ನಿಮ್ಮ ಹತ್ರ ನಮ್ಮ ಮೇಲೆ ವಿಶ್ವಾಸ ಇದೆ, ಮತ್ತೆಂದೂ ಓಟ್ ಕೇಳಕ್ಕೆ ಬರಲ್ಲ. ನನ್ನ ಮೇಲೆ ವಿಶ್ವಾಸ ಇಡಿ. ನಮ್ಮ ಜನ ಪ್ರತಿ ಮಳೆಗಾಲದಲ್ಲಿ ನೀರಿಲ್ಲದೆ ಡ್ಯಾಮ್ಗಳಲ್ಲಿ ನೀರು ಕೊರತೆ ಆದಾಗ ಯಾವ್ಯಾವ ರೀತಿಯ ಸಂಕಷ್ಟಗಳನ್ನು ಎದುರಿಸಿದ್ದೀರಿ ನಮಗೆ ತಿಳುವಳಿಕೆ ಬಂದಾಗಲಿದ್ದು ನೋಡಿದ್ದೇವೆ. ಇದಿಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯನ್ನು ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ. ಹಲವಾರು ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಂಡ್ಯ ಜಿಲ್ಲೆಗೆ ಬಂದಂಥ 1999 ಅಲ್ಲಿಂದಲೂ ನೋಡಿದ್ದೇನೆ. ಅವತ್ತೇ ಆಗಿದೆ, ಮಂಡ್ಯ ನಗರ ಹಾಗೇ ಇದೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ನಾನೇನು ತೀರ್ಮಾನ ತಗೊಂಡೆ ಬಜೆಟ್ನಲ್ಲಿ, ಆಗ ವಿಧಾನಸಭೆಯಲ್ಲಿ ಲಘುವಾಗಿ ಹಾಸ್ಯ ಮಾಡಿದ್ರು. ಇದು ಬಜೆಟು ಕರ್ನಾಟಕ ಬಜೆಟ್ ಅಲ್ಲ, ಮಂಡ್ಯ ಜಿಲ್ಲೆ ಬಜೆಟು ಅಂದರು. ಸರ್ಕಾರ ಉಳಿಲಿಕ್ಕೆ ಬಿಡಲಿಲ್ಲ. ಇನ್ನೊಂದು ವರ್ಷವೋ 2 ವರ್ಷ ಸರ್ಕಾರ ಇದ್ದಿದ್ರೆ ಅವತ್ತು 9,000 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ನಾನೇನು ಚಾಲನೆ ಕೊಟ್ಟಿದ್ದೆ, ಆ ಕೆಲಸಗಳನ್ನು ಸಂಪೂರ್ಣಗೊಳಿಸ್ತಾ ಇದ್ದೆ. ಆದರೆ ನನಗೆ ಅವಕಾಶ ದೊರಕಲಿಲ್ಲ. ನನಗೆ
ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಯಾವುದೋ ಒಂದು ಭಗವಂತನ ಇಚ್ಛೆಯಿಂದ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಮೇಲೆ ಯಾವುದೇ ರೀತಿಯ ಅನುಮಾನಗಳನ್ನು ಇಟ್ಕೋಬೇಡಿ. ಭಗವಂತ ಇವತ್ತು ಮಂಡ್ಯ ಜಿಲ್ಲೆಗೆ ನನ್ನನ್ನು ತಂದು ನಿಲ್ಲಿಸಿದ್ದಾನೆ. ನಿಮ್ಮ ತೀರ್ಮಾನ ಇವತ್ತು ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆ ನಿಮ್ಮ ಹೃದಯದಲ್ಲಿದ್ದರೆ ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮಂಡ್ಯ ಜಿಲ್ಲೆಯ ಜನತೆಯ ಮುಂದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಒಂದು ಅವಕಾಶ ಇವತ್ತೇನೋ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಭಗವಂತನ ಇಚ್ಛೆ ಅಂತಕ್ಕಂಥ ಪದೇ ಹೇಳಿದ್ದೇನೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನನ್ನ ಜೀವವನ್ನು ಮುಡಿಪಿಡ್ತಕ್ಕಂಥದ್ದಕ್ಕೆ, ಜೀವ ಅಂದರೆ ಜೀವದಾನ ಮಾಡ್ತೀನಿ ಅಂತ ಹೇಳಲ್ಲ. ಆ ಭಗವಂತ 3ನೇ ಬಾರಿ ನನಗೇನು ನನ್ನ ಜೀವ ಉಳಿಸಿದ್ದಾನೆ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ನನ್ನ ಏನೋ ಕೊಡುಗೆ ಕೊಡಬೇಕು ಅನ್ನೋದಕ್ಕೆ 3ನೇ ಬಾರಿ ನನ್ನ ಹೃದಯದ ಕಾಯಿಲೆಗೆ ಏನಿವತ್ತು ನನಗೆ ಒಂದು ಬದುಕನ್ನು ಕೊಟ್ಟಿದ್ದಾನೆ. ಇದು ನಮ್ಮ ನಾಡಿಗೆ ಒಂದು ಒಳ್ಳೆಯ ಹೆಸರನ್ನ ತರತಕ್ಕಂಥದ್ದು ಒಂದು ಭಾಗ. ನಮ್ಮ ಬೆಸ್ತ ಸಮಾಜ ಗಂಗಾ ಮತಸ್ಥರೇನಿದ್ದೀರಿ, ಬಹುಶಃ ಈ ಒಂದು ತಾಲೂಕಿನಲ್ಲಿ ಗಂಗಾ ಮತಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಗಂಗಾ ಮತಸ್ಥರಿಗೆ ಹಲವಾರು ವರ್ಷಗಳಿಂದ ST ಸಮಾಜಕ್ಕೆ ನಿಮ್ಮ ಒಂದು ಸಮಾಜವನ್ನು ಮೀಸಲಾತಿಯ ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಬಯಕೆ ಏನಿದೆ ಗಂಗಾ ಮತಸ್ಥರಿಗೆ, ಅದನ್ನು ಮುಂದಿನ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಒಪ್ಪಿಸಿ ನಿಮ್ಮ ಕಾರ್ಯವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮಂಡ್ಯ ಜಿಲ್ಲೆಯ ಮುಸಲ್ಮಾನರು ಮತ್ತು ದಲಿತರಲ್ಲಿ ಧೈರ್ಯ ತುಂಬಬೇಕೆಂದು 2 ಮಾತಾಡಬೇಕೆಂದು ವಿನಂತಿ ಅಂತ ಹೇಳಿ ನಮ್ಮ ಮಹಿಳಾ ಘಟಕದವರು ಕಳಿಸಿದ್ದಾರೆ. ದಲಿತರಿಗೆ ಈಗಾಗಲೇ ಬಹುಶಃ ಭಾಷಣ ಮಾಡ್ತಿದ್ರು, ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಏನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೆ ಸಂವಿಧಾನನೇ ರದ್ದು ಮಾಡಿಬಿಡ್ತಾರೆ ಅಂತ. ದಯವಿಟ್ಟು ದಲಿತ ಸಮಾಜದ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದ ವ್ಯವಸ್ಥೆಯನ್ನು ಯಾವ ಸರ್ಕಾರಗಳು ಬಂದರೂ ರದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಸರ್ಕಾರಗಳು ಬಂದರೂ ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದಲಿತರು, ಮುಸಲ್ಮಾನ್ ಬಂಧುಗಳಿರಲಿ, ಯಾವುದೇ ಸಣ್ಣ ಪುಟ್ಟ ಸಮಾಜಗಳಿರಲಿ, ಎಲ್ಲರನ್ನು ಗೌರವಿಸ್ತಕ್ಕಂಥ ಒಂದು ಪಕ್ಷ ಇದ್ದರೆ ಅದು ಜನತಾದಳ ಅಂತಕ್ಕಂಥದ್ದನ್ನು 100 ಉದಾಹರಣೆ ಕೊಟ್ಟು ನಿಮಗೆ ಇವತ್ತು ಹೇಳಬಲ್ಲೆ. ನಾನು ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಹೊಂದಾಣಿಕೆ, ಈ ಒಂದು ಮೈತ್ರಿಯ ಹಿನ್ನೆಲೆಯಲ್ಲಿ ನಾನು 2 ಪಕ್ಷಗಳ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದೇನೆ. ಮತ್ತೊಮ್ಮೆ ನನ್ನ ಒಂದು ಗುರುತು ಎಂಬ ಹೊರೆ ಹೊತ್ತ ಮಹಿಳೆಯ ಗುರುತು ಕ್ರಮ ಸಂಖ್ಯೆ ನಂಬರ್ 1ಕ್ಕೆ ತಮ್ಮ ಆಶೀರ್ವಾದವನ್ನು ಮಾಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.